ಬಿಜೆಪಿ ಮುಖಂಡರ ಸ್ವಚ್ಛತಾ ಅಭಿಯಾನ ಹಾಗೂ ದಲಿತರ ಮನೆಯಲ್ಲಿ ಉಪಹಾರ ಸೇವನೆಯ ಹೈಡ್ರಾಮಾ ಮತ್ತೆ ಮುಂದುವರೆದಿದೆ. ಚಿತ್ರದುರ್ಗದ ಅಂಬೇಡ್ಕರ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಮಧ್ಯಪ್ರದೇಶದ ಶಿಕ್ಷಣ ಸಚಿವೆ ಅರ್ಚನಾ ಚಿಟ್ನೀಸ್ ಕಸ ಗುಡಿಸಿದ್ರು. ಅಂಬೇಡ್ಕರ್ ಬೀದಿ ಸ್ವಚ್ಛಗೊಳಿಸುವುದಾಗಿ ಬಿಜೆಪಿ ನಾಯಕರು ಹೇಳಿದ್ರು. ಆದರೆ ಸ್ವಚ್ಛತಾ ಅಭಿಯಾನ ಕಲ್ಯಾಣ ಮಂಟಪದ ಆವರಣಕ್ಕಷ್ಟೇ ಸೀಮಿತವಾಗಿತ್ತು. ದಲಿತರ ಮನೆಯಲ್ಲಿ ಉಪಹಾರ ಸೇವಿಸುವ ಬದಲಾಗಿ ಕಲ್ಯಾಣ ಮಂಟಪದ ಆವರಣದಲ್ಲೇ ಉಪಹಾರವನ್ನ ಸೇವಿಸಿದ್ರು. ವಿಚಿತ್ರ ಅಂದ್ರೆ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಮುಖಂಡರು ಸೇವಿಸಿದ್ದು ಹೋಟೆಲ್ ಉಪಹಾರ. ಅರ್ಧ ಉಪಹಾರ ಸೇವಿಸಿದ ನಂತರ ತಕ್ಷಣ ಎಚ್ಚೆತ್ತ ಮುಖಂಡರು ದಲಿತರ ಮನೆಯಿಂದ ಉಪ್ಪಿಟ್ಟು ತರಿಸಿ ಸಚಿವೆ ಅರ್ಚನಾ ಚಿಟ್ನೀಸ್ಗೆ ಬಡಿಸಿದ್ರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸಿದ್ದರಾಜು. ಪ್ರಮುಖವಾಗಿ ಬಿಜೆಪಿ ಪದೇ ಪದೇ ತನ್ನ ಎಡವಟ್ಟನ್ನ ಮಾಡ್ಕೊಳ್ತಾ ಇರುವಂತದ್ದು ಏನ್ ಮಾಹಿತಿ ಲಭ್ಯವಾಗ್ತಿದೆ ಸಿದ್ದರಾಜು? ರಂಜಿತ್, ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಬಾರಿಯೂ ಕೂಡ ಏನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಲಿತರ ಮನೆಯಲ್ಲಿ ಭೋಜನ ಮಾಡುವುದಾಗಿ ಹೇಳಿ ಏನು ಒಂದು ಹೋಟೆಲ್ನಿಂದ ಉಪಹಾರ ಸೇವಿಸಿ ಒಂದು ದೊಡ್ಡ ವಿವಾದವನ್ನ ತಲೆ ಮೇಲೆ ಹೇಳ್ಕೊಂಡಿದ್ರು. ಅದೇ ರೀತಿ ಈಗ ಏನು ಬಿಜೆಪಿ ಮುಖಂಡರ ಮತ್ತೆ ಅದೇ ದಲಿತರ ಒಂದು ಉಪಹಾರ ಸೇವಿಸುವಂತ ವಿವಾದ ಮತ್ತೆ ಮುಂದುವರೆಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂದು ಚಿತ್ರದುರ್ಗದಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನ ಬಿಜೆಪಿ ಜಿಲ್ಲಾ ಘಟಕದಿಂದ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಮಧ್ಯಪ್ರದೇಶದ ಶಿಕ್ಷಣ ಸಚಿವರಾಗಿರುವಂತ ಅರ್ಚನಾ ಚಿಟ್ನೀಸ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಒಂದು ವೇಳೆ ಚಿತ್ರದುರ್ಗದ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ಸಂತೆ ಹೊಂಡವನ್ನ ಸ್ವಚ್ಛಗೊಳಿಸುವುದಾಗಿ ಅವರು ತಿಳಿಸಿದ್ರು. ಆದ್ರೆ ಆ ಸಂತೆ ಹೊಂಡವನ್ನು ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ಸ್ವಚ್ಛತೆಗೊಳಿಸಿದೆ. ಕೇವಲ ಅಂಬೇಡ್ಕರ್ ಕಲ್ಯಾಣ ಮಂಟಪದಲ್ಲಿ ಅವರು ಸ್ವಚ್ಛತೆ ಕಾರ್ಯ ಸೀಮಿತವಾಗಿತ್ತು. ಅಷ್ಟೇ ಅಲ್ಲದೆ ಒಂದು ಚಿತ್ರದುರ್ಗದ ಸ್ಟೇಡಿಯಂ ರಸ್ತೆಯಲ್ಲಿರುವಂತಹ ಬಸಮ್ಮ ಎಂಬ ದಲಿತ ಬಿಜೆಪಿ ಕಾರ್ಯಕರ್ತ ಮನೆಯಲ್ಲಿ ಉಪಹಾರ ಸೇವಿಸುವುದಾಗಿ ಅವರು ಮುಂಚೆನೆ ತಿಳಿಸಿದ್ರು. ಆದ್ರೆ ಅಂಬೇಡ್ಕರ್ ಕಲ್ಯಾಣ ಮಂಟಪದಲ್ಲಿ ಅವರು ಉಪಹಾರ ಸೇವನೆ ಕೂಡ ಮುಗಿದೋಯ್ತು. ಆದ್ರೆ ತಕ್ಷಣ ಎಚ್ಚೆತ್ತಂತ ಬಿಜೆಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತ ಏನು ರತ್ನಮ್ಮ ಅವರು ತಕ್ಷಣ ಎಚ್ಚೆತ್ತು ದಲಿತರ ಮನೆಯಲ್ಲಿ ಉಪಹಾರ ಸೇವಿಸುವುದಾಗಿ ನಾವು ಹೇಳಿದ್ವಿ. ಹೀಗಾಗಿ ಒಂದು ಚಿಕ್ಕ ಬಾಕ್ಸ್ ನಲ್ಲಿ ಒಂದು ಟಿಫನ್ ತಂದಿದ್ವಿ, ನೀವು ಅದನ್ನ ಸೇವಿಸಬೇಕು ಅಂತ ಹೇಳಿ ಮಧ್ಯಪ್ರದೇಶದ ಸಚಿವರಿಗೆ ತಿಳಿಸಿದ್ರಿಂದ ತಕ್ಷಣ ಎಚ್ಚೆತ್ತು ಮತ್ತೆ ಅದನ್ನ ರುಚಿ ನೋಡಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಹೈಡ್ರಾಮವನ್ನೇ ಮಾಡಿದ್ರು ಅಂತ ಎಲ್ಲ ಅಲ್ಲಿ ಇದ್ದಂತ ಕಾರ್ಯಕರ್ತರು ಮತ್ತೆ ಸ್ಥಳೀಯ ಜನರು ಬೇಸರ ವ್ಯಕ್ತಪಡಿಸಿದ್ರು. ಇನ್ನಾದ್ರೂ ಕೂಡ ಬಿಜೆಪಿ ಮುಖಂಡರು ಈ ತರ ಒಂದು ಹೈಡ್ರಾಮವನ್ನ ನಿರಂತರವಾಗಿ ಮುಂದುವರೆಸದೆ ನಿರಂತರವಾಗಿ ಒಂದು ಒಳ್ಳೆ ಮನೋಭಾವದಿಂದ ದಲಿತರು ಕೂಡ ನಮ್ಮವರು, ಎಲ್ಲರೂ ನಾವೆಲ್ಲ ಒಂದೇ ಎಂಬ ಭಾವನೆ ಸೃಷ್ಟಿಸಬೇಕು, ಮತ್ತೆ ದಲಿತರ ಮನೆಯಲ್ಲಿ ಹೇಳಿದಂತೆ ನುಡಿದಂತೆ ನಡೀಬೇಕು ಅಂತ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ರಂಜಿತ್, ಎಲ್ಲ ಇದು ಪ್ರಮುಖವಾಗಿ ತೋರಿಕೆಗೆ ಮಾತ್ರ ಈ ರೀತಿ ದಲಿತ ಮನೆ ಊಟವಾ ಅಂತ, ಮತ್ತೆ ಯಾರೆಲ್ಲ ಭಾಗಿಯಾಗಿದ್ರು ಒಂದು ಕಾರ್ಯಕ್ರಮದಲ್ಲಿ? ರಂಜಿತ್, ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಂತ ನವೀನ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂತ ರತ್ನಮ್ಮ ಹಾಗೂ ಮುರಳಿ ಹಾಗೂ ಮಲ್ಲಿಕಾರ್ಜುನ್ ಭಾಗಿಯಾಗಿದ್ರು. ಇವರೊಂದಿಗೆ ಮಧ್ಯಪ್ರದೇಶದ ಶಿಕ್ಷಣ ಸಚಿವರಾಗಿರುವಂತ ಅರ್ಚನಾ ಚಿಟ್ನೀಸ್ ಅವರು ಕೂಡ ಭಾಗವಹಿಸಿ ಒಂದು ದಲಿತರ ಮನೆಯಲ್ಲಿ ಉಪಹಾರ ಸೇವಿಸ್ತೀವಿ ಅಂತ ಮುಂಚೆನೆ ದೊಡ್ಡ ಪ್ರಚಾರವನ್ನು ಕೂಡ ಗಿಟ್ಟಿಸಿದ್ರು. ಆದ್ರೆ ದಲಿತರ ಮನೆಯಲ್ಲಿ ಉಪಹಾರವನ್ನು ಸೇವಿಸದೆ ಕೇವಲ ಏನು ಚಿತ್ರದುರ್ಗ ನಗರದಲ್ಲಿರುವಂತಹ ಅಂಬೇಡ್ಕರ್ ಕಲ್ಯಾಣ ಮಂಟಪದ ಮುಂಭಾಗದ ಆವರಣವನ್ನ ಸ್ವಚ್ಛಗೊಳಿಸಿ ಅಲ್ಲಿಯೇ ಒಂದು ಉಪಹಾರವನ್ನು ಸೇವಿಸಿದ್ರು. ಏನು ಚಿತ್ರದುರ್ಗದ ಖಾಸಗಿ ಹೋಟೆಲ್ನಿಂದ ತರಿಸಿದಂತ ಉಪ್ಪಿಟ್ಟು ಮತ್ತು ಕೇಸರಿ ಬಾತಿಯನ್ನು ಸವಿದ್ರು. ಆದ್ರೆ ಉಪಹಾರ ಎಲ್ಲ ಸೇವಿಸಿ ಕೈ ತೊಳೆಯುವ ವೇಳೆ ಬಿಜೆಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರತ್ನಂಬರ್ ಅವರು ಒಂದು ಈ ಸಚಿವರನ್ನ ಎಚ್ಚರಿಸಿದ್ರು. ಯಾಕಂದ್ರೆ ನಾವು ದಲಿತರ ಮನೆಯಲ್ಲಿ ಉಪಹಾರ ಸೇವಿಸ್ತೀವಿ ಅಂತ ಪ್ರಚಾರ ಮಾಡಿದ್ವಿ, ಹೀಗಾಗಿ ನೀವು ಸ್ವಲ್ಪವಾದ್ರೂ ಈ ಒಂದು ರುಚಿಯನ್ನು ನೋಡ್ಬೇಕು ದಲಿತರ ಮನೆ ಭೋಜನವನ್ನ ಅಂತ ಹೇಳಿದ್ರು. ಆನಂತರ ತಕ್ಷಣ ಒಂದು ಕ್ಯಾಮೆರಾ ಮುಂದೆ ಬಂದಂತ ಸಚಿವರು ದಲಿತರ ಮನೆಯಿಂದ ತಂದಿದ್ದಂತ ಪುಟ್ಟ ಬಾಕ್ಸ್ ನಲ್ಲಿ ತಂದಿದ್ದಂತ ಉಪ್ಪಿಟ್ಟನ್ನ ಸವಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ಪ್ರಚಾರ ಗಿಟ್ಟಿಸುವಂತ ಪ್ರಯತ್ನ ಮಾಡಿದ್ರು ಅಂತಾನೆ ಹೇಳ್ಬೋದು. ರಂಜಿತ್. ಓಕೆ ಸಿದ್ದರಾಜು, ಮಾಹಿತಿಗಾಗಿ ಧನ್ಯವಾದಗಳು.